ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಷ್ಟು ದುರಹಂಕಾರ ಅವಳಿಗೆ. ನಿನಗೇನು ಕಡಿಮೆ ಆಗಿದೆ ಅಂತ ನಿನ್ ಮಾತು ಕೇಳಲ್ಲ ಅವಳು. ಅವಳು ಕೋತಿ ಅಂತ ಮುಖನ ಒಂದ್ಸರಿನಾದ್ರೂ ಕರಡಿ ನೋಡ್ಕೊಂಡಿದ್ದಾಳಂತ. ನೀನೇನು ತಲೆ ಕೆಡಿಸ್ಕೊಬೇಡಕಂದ. ನಿನ್ನಂತ ಸುಂದರವಾದ ಹುಡುಗ ಅವಳನ್ನ ತಿರುಗಿ ನೋಡೋದಕ್ಕೂ ಅವಳು ಪುಣ್ಯ ಮಾಡಿರ್ಬೇಕು. ಏನೋ ಹೋಗ್ಲಿ ಪಾಪ ಅಂತ ನೀನು ಅವಳನ್ನ ಪ್ರಪೋಸ್ ಮಾಡಿದ್ಯಾ, ಅದನ್ನ ಅವಳು ಒಪ್ಕೊಳ್ಳೇಬೇಕು. ಅವಳಿಗೆ ಬೇರೆ ದಾರಿನೇ ಇಲ್ಲ ಕಣೋ. ನೋಡು, ಈ ಆಸ್ತಿ, ಈ ಮನೆತನದ ಹೆಸರು ಇದು ಬಿಟ್ರೆ ಅವಳ ಹತ್ರ ಬೇರೆ ಏನಿದೆ ಹೇಳು? ಅದು ಅಲ್ದೆ ನೀನಲ್ದೆ ಅವಳನ್ನ ಬೇರೆ ಯಾವ ಹುಡುಗ ಮದ್ವೆ ಆಗ್ತಾನೆ? ಮಾಮ್ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರಿ. ಅವಳು ನನ್ನ ಬಗ್ಗೆ ಮಾತಾಡೋದಕ್ಕೆ ಮನೆಯವ್ರ ಮುಂದೆ ಹೆಸಿಟೇಟ್ ಮಾಡ್ತಿದ್ದಾಳೆ. ಹೇಗೆ ಒಪ್ಪಿಸ್ತೀನಿ ಅಂತಾನೆ ಗೊತ್ತಾಗ್ತಿಲ್ಲ. ನೀನು ಸರಿಯಾಗಿದೆಯಾ ಕಣೋ. ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರು. ಅವಳು ಈಗ ನಿನ್ನ ಹತ್ರ ಮಾತಾಡದೆ ಇರಬಹುದು, ಆದ್ರೆ ನಮ್ಮ ಪ್ಲಾನ್ ಪ್ರಕಾರ ಅವಳು ನಮ್ ದಾರಿಗೆ ಬರ್ಲೇಬೇಕು. ಅವಳು ಬೇರೆ ಆಪ್ಷನ್ ಇಲ್ಲ ಕಂದ. ಈಗ ನೀನೇನು ಗಡಿಬಿಡಿ ಮಾಡ್ಬೇಡ, ಸುಮ್ನೆ ಇದ್ಬಿಡು. ಮೀನು ಸರಿಯಾಗಿ ಗಾಳಕ್ಕೆ ಸಿಕ್ಕಾಕೊಳ್ಳೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಸಿಕ್ಕಾಕೊಂಡ್ಮೇಲೆ ಅದು ತಪ್ಪಿಸ್ಕೊಳ್ಳೋದಕ್ ಸಾಧ್ಯನೇ ಇಲ್ಲ. ಅದು ಒಂದ್ಸರಿ ನಿನ್ ಕೈಗೆ ಬಂದ್ಮೇಲೆ ನೀನ್ ಹೇಗ್ ಬೇಕು ಹಾಗೆ ಆಟ ಆಡಿಸಬಹುದು. ಆಮೇಲೆ ನಮ್ಮದೇ ರಾಜ್ಯ, ನಮ್ಮದೇ ರಾಜ್ಯಭಾರ. ಏನಂತೀಯ? ಓಕೆ ಅಮ್ಮ. ಇಲ್ಲಮ್ಮ, ನನಗ್ ನಂಬೋದಕ್ಕೆ ಆಗ್ತಾ ಇಲ್ಲ. ಆ ದುರ್ಗನ್ ಮೇಲೆ ನನ್ನ ಶಕ್ತಿನ ಪ್ರಯೋಗ ಮಾಡಿದ್ರೆ ನನ್ನ ಶಕ್ತಿ ನನಗೆ ವಾಪಸ್ ಬಂದು ಹೊಡೆಯೋ ಹಾಗೆ ಮಾಡಿದ್ಲು. ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕಶ್ಚಿತ್ತೊಬ್ಬ ಹುಡುಗಿ ನಮ್ಮ ವಿರುದ್ಧ ಹೇಗ್ ಸಾಧ್ಯ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲಮ್ಮ. ಇಷ್ಟು ದಿನ ದುರ್ಗಾ ನಮ್ ದಾರಿಗೆ ಅಡ್ಡ ಬರ್ತಾ ಇದ್ಲು. ಯಾಕಶ್ಚಿತ್ತೊಬ್ಬ ಹಳ್ಳಿ ಹುಡುಗಿ ಅಂತ ನಾನು ಸುಮ್ಮನೆ ಇದ್ದೆ. ಅವಳನ್ನ ನನ್ನ ದಾಳವಾಗಿ ಬಳಸ್ಕೋಬಹುದು ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಇವತ್ತು ನಡೆದ ಘಟನೆಯಿಂದ ಆ ದುರ್ಗನ್ ಬಗ್ಗೆ ನನಗೆ ಬೇರೆನೆ ಅನುಮಾನ ಬರ್ತಿದೆ. ಹೌದು, ಅವಳ ಮುಂದೆ ನಮ್ಮ ಶಕ್ತಿ ಕುಗ್ತಿದೆ ಅಂದ್ರೆ ಏನೋ ರಹಸ್ಯ ಇದೆ. ಹೌದಮ್ಮ, ನನಗೂ ಹಾಗೆ ಅನ್ನಿಸ್ತಾ ಇದೆ. ನಾವು ಪತ್ತೆ ಮಾಡ್ಲೇಬೇಕು. ನಮ್ಮನೇಲಿರೋಳು ನನಗೆ ಅಡ್ಗಾಲಾಗ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಹೇಗಾದ್ರೂ ಮಾಡಿ ತಿಳ್ಕೊಳ್ಳೋಣ ಅಂದ್ರೆ ನನ್ನ ವಶೀಕರಣ ಯಾವುದೇ ರೀತಿನೂ ಅವಳ ಮೇಲೆ ಪರಿಣಾಮ ಬೀಳ್ತಾ ಇಲ್ಲ. ಕರಡ ಪಿಶಾಚಿನಿ. ಹೌದು, ನಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ಕರ್ಣ ಪಿಶಾಚಿನಿ. ಹೌದು, ಕರ್ಣ ಪಿಶಾಚಿನಿ. ಹಾಗಾದ್ರೆ ನೀವು ಕಳಿಸಿರೋ ಕರ್ಣ ಪಿಶಾಚಿನಿ ದುರ್ಗನ ಹತ್ರ ಹೋಗಿ ಎಲ್ಲ ಗುಟ್ಟನ್ನು ತಿಳ್ಕೊಂಡ್ ಬರುತ್ತೆ ಅಲ್ವಾ? ಹೌದು, ಬೇರೆಯವರ ಕಣ್ಣಿಗೆ ಅದೃಶ್ಯವಾಗಿದ್ದುಕೊಂಡು ಗುಟ್ಟನೆಲ್ಲ ಕೇಳಿಸ್ಕೊಂಡು ಬರೋ ಶಕ್ತಿ ಅದಕ್ಕಿದೆ. ಅಂದ್ರೆ ದುರ್ಗಾ ಯಾರ ಜೊತೆ ಏನೇ ಮಾತಾಡಿದ್ರು ಅದೆಲ್ಲವೂ ನಮಗ್ ಗೊತ್ತಾಗತ್ತೆ ಅಲ್ವಾ ಅಮ್ಮ? ಗೊತ್ತಾಗತ್ತೆ. ಯಾವ ಗುಟ್ಟೆ ಆದ್ರೂ ಇನ್ನು ನಿನ್ನ ಬಳಿ ಬಂದು ತಲುಪುತ್ತೆ. ಕರ್ಣ ಪಿಶಾಚಿನಿ ನಿನ್ನ ಆಯುಧದ ಹಾಗೆ. ಮನುಷ್ಯನ ಕಣ್ಣಿಗೆ ಕಾಣದ್ದು ಅದರ ಕಣ್ಣಿಗೆ ಕಾಣುತ್ತೆ. ತುಂಬಾ ದಿನಗಳಿಂದ ಆ ದುರ್ಗನ್ ಮೇಲೆ ನನ್ಗೆ ಅನುಮಾನ ಇತ್ತು. ಇವತ್ತು ಅನುಮಾನಗಳಿಗೆಲ್ಲ ಉತ್ತರ ಸಿಗತ್ತೆ. ಹೌದು, ಧನ್ಯವಾದಗಳು ಅಮ್ಮ. ಕರ್ಣ ಪಿಶಾಚಿನಿ ಮೂಲಕ ನನ್ನ ಎಲ್ಲ ಅನುಮಾನಗಳನ್ನು ನಾನು ಪರಿಹರಿಸ್ಕೊಳ್ತೀನಿ. ದುರ್ಗಾ, ಇಷ್ಟು ದಿವಸ ನಾನು ಬೀಸಿದ ಬಲೆಯಿಂದ ನೀನು ತಪ್ಪಿಸ್ಕೊಳ್ತಾ ಇದ್ದೆ ಅಲ್ವಾ? ಯಾವುದೇ ಸನ್ನಿವೇಶಗಳಿದ್ರು ಅದರಿಂದ ಸುಲಭವಾಗಿ ಆಚೆ ಬರ್ತಿದ್ದೆ ಅಲ್ವಾ? ಈಗ ಈ ಕರ್ಣ ಪಿಶಾಚಿನಿಯಿಂದ ಎಲ್ಲ ಸತ್ಯ ನನಗೆ ತಿಳಿಯುತ್ತೆ. ನಿನಗೆ ಯಾರು ಸಹಾಯ ಮಾಡ್ತಾ ಇರೋದು, ನಿನ್ಗೆ ಅಷ್ಟೊಂದು ಶಕ್ತಿ ಹೇಗ್ ಬಂತು, ಎಲ್ಲಿಂದ ಬಂತು, ಎಲ್ಲವೂ ನನಗೆ ತಿಳಿಯುತ್ತೆ. ಮೊದಲು ಆ ಮಾಯನ ಮನೆಯಿಂದ ಹೊರಗೆ ಹಾಕ್ಬೇಕು.
ಅವಳು ಹೋದ್ಮೇಲೇನೆ ನಮ್ಮ ಕೆಲಸ ಸುಲಭ ಆಗೋದು. ಅದೇಗೆ? ನಾನು ಮಾಳ್ವಿಕಾ ಮೇಡಮ್ ಹತ್ರ ಮಾಯಾ ಬಗ್ಗೆ ಎಲ್ಲ ಹೇಳಿದ್ದೀನಿ. ಆದರೆ ಅವ್ರು ಅಂದ್ಕೊಂಡಿರೋದು ಈ ಮನೆಗೆ ಮತ್ತು ನಿಮಗೆ ಮಾಯನೇ ಕೊನೆ ಕೊಂಡಿ ಅಂತ. ಈ ಥರ ಇರುವಾಗ ಮಾಯನ ಮನೆಯಿಂದ ಆಚೆ ಕಳ್ಸೋಕ್ಕೆ ಅವ್ರು ಸುತಾರಾಮ್ ಒಪ್ಪೋದಿಲ್ಲ. ನಿಜ ದುರ್ಗಾ. ಪಾಪ ಅತ್ತೆಗೆ ಮಾಯನ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರು ತುಂಬ ಒಳ್ಳೆಯವರು. ನಾನು ಬದುಕಿರೋವಾಗ ಅವ್ರು ನನ್ನ ಸ್ವಂತ ಮಗಳಿನ ಥರ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅವ್ರ ಈ ಮನೆಗೆ ಆಧಾರ. ಈ ಮನೇಲಿರೋರು ಎಲ್ರಿಗೂ ಅವ್ರ ತಾಯಿ ಥರ. ನೀನು ಅವ್ರ ಪ್ರೀತಿ ವಿಶ್ವಾಸನ ಗಳಿಸ್ಕೋಬೇಕು. ಆವಾಗ ಅವ್ರು ನಿನ್ನೂ ಸ್ವಂತ ಮಗಳಿನ ಥರ ನೋಡ್ಕೋತಾರೆ. ನನಗೆ ಯಾಕೆ ಯಾರೋ ನಮ್ಮ ಪಕ್ಕದಲ್ಲಿರೋ ಹಾಗೆ ಅನ್ನಿಸ್ತಿದೆ. ಇಲ್ಲಿ ನನ್ನ ಮತ್ತೆ ದುರ್ಗನ್ ಬಿಟ್ಟು ಬೇರೆ ಯಾರೂ ಇಲ್ಲ. ಆದರೂ ಯಾಕೆ ಈ ಥರ ಅನ್ನಿಸ್ತಿದೆ? ದುರ್ಗಾಗೆ ಅಂಬಿಕಾ ಕಾಣಿಸ್ತಾಳೆ. ಏನು? ಅದೇಗ್ ಸಾಧ್ಯ? ದುರ್ಗಾ ಯಾಕಷ್ಟಿತ್ತು ಒಬ್ಬ ಸಾಮಾನ್ಯ ಮನುಷ್ಯಳು. ಯಾವಾಗ್ಲೂ ಒಂದು ಸಲ ಸರಿ, ಆದ್ರೆ ಯಾವುದೋ ಒಂದು ಸಮಯ ಅಲ್ಲ, ಸದಾ ಕಾಲ ಸಂಭಾಷಣೆ ನಡೆಸ್ತಾರೆ. ಆದ್ರೆ ಇದು ಹೇಗ್ ಸಾಧ್ಯ? ಮದ್ವೆ ಸಮಯದಲ್ಲಿ ಮಾತ್ರ ಅವರಿಬ್ರು ಒಂದಾಗಿದ್ರು ಅಂತ ಅಂದ್ಕೊಂಡಿದ್ದೆ, ಅದು ಅಂಬಿಕನ್ ಕಾರಣದಿಂದ. ಆದ್ರೆ ಅವರಿಬ್ರು ಇಡೀ ದಿನ ಮಾತಾಡ್ಕೊಳ್ತಾರೆ ಅಂದ್ರೆ ಎಲ್ಲಾ ಸಮಯದಲ್ಲೂ ದುರ್ಗನ್ಗೆ ಅಂಬಿಕಾ ಕಾಣಿಸಿದಾಳೆ ಅಂದಾಗಾಯ್ತು. ಇದೆಲ್ಲ ನಿಜನಾ? ಎಲ್ಲ ಮಾಡಿದ್ ನೀವೇ ಅಂತ ನನಗೆ ಗೊತ್ತು. ಆದರೆ ಹೇಗೆ ಮಾಡಿದ್ರಿ? ಅವರಿಬ್ರು ಯಾಕೆ ಮಾತಾಡ್ಕೊಳ್ತಾ ಇದ್ದಾರೆ? ಈ ದುರ್ಗಾ ಯಾರು? ಅಂಬಿಕಾ ದುರ್ಗನ್ನ ತನ್ನ ಆಯುಧ ಅನ್ನೋ ತರ ಬಳಸ್ಕೊತಾ ಇದ್ದಾಳ. ಆದ್ರೆ ದುರ್ಗನೇ ಯಾಕೆ? ಅವಳಲ್ಲಿ ಅಂಥ ಶಕ್ತಿ ಏನಿದೆ? ಪ್ರತಿ ಸಲನೂ ನನ್ನ ದಾರಿಗೆ ಆ ದುರ್ಗನೇ ಅಡ್ಡ ಬರ್ತಾ ಇರೋದು. ಇಲ್ಲ, ಇನ್ನು ನಾನು ಇದನ್ನ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ನನ್ನ ಮುಂದಿರೋ ದೊಡ್ಡ ಸವಾಲಂದ್ರೆ ದುರ್ಗಾ ಅನ್ನಿಸ್ತಿದೆ. ಇನ್ನು ನೀನು ಸದಾಕಾಲ ಅವ್ರನ್ನ ಹಿಂಬಾಲಿಸ್ಬೇಕು. ಅವ್ರು ಆಡೋ ಪ್ರತಿಯೊಂದು ಮಾತನ್ನು ಕೇಳಿಸ್ಕೊಂಡು ನೀನು ಬಂದು ನನಗೆ ಹೇಳಬೇಕು. ಅವರಿಬ್ಬರ ಮಧ್ಯ ಏನೋ ರಹಸ್ಯ ಇದೆ ಅಂತ ನನ್ಗನ್ನಿಸ್ತಿದೆ. ಅದು ಗೊತ್ತಾದ್ರೆ ಮಾತ್ರ ನಮ್ಮ ಮುಂದಿನ ಹಾದಿ ಸುಲಭ ಆಗೋದು. ಹೋಗು, ಕೇಳಿಸ್ಕೊಂಡ್ ಬಾ.